ಮಂಗಳ ಬನ್ನಿ ತಿಂಡಿ ತಿನ್ನಿವ್ರಂತೆ. ಬೇಡ, ಭಾವನವ್ರಿದಾರ? ಇಲ್ಲೇ ಇದ್ದಾರಲ್ಲ. ಹೇಳಿ ಅದ್ಗೆ. ಒಡವೆನ ಗಿರ್ವಿ ಇಟ್ರಲ್ಲ, ಆ ದುಡ್ಡು ಯಾವಾಗ ಕೊಡ್ತೀರಾ? ಅವಶ್ಯಕತೆ ಇದೆ. ಅದಕ್ಕೆ ಸುಳ್ಳನ್ನ ಎಷ್ಟು ಅಂತ ಪೋಣಿಸ್ಲಿ? ನಿಮ್ ಪರದಾಟ ನೋಡಿನೂ ಸತ್ಯ ಹೇಳದೆ ಹೋದ್ರೆ ನಿಮಗೆಲ್ಲ ಮೋಸ ಮಾಡ್ದಾಗತ್ತೆ. ಗಿರ್ವಿ ಅಂಗಡಿಯಿಂದ ದುಡ್ಡು ತಗೊಂಡು ಆಚೆ ಬರ್ತಿದ್ದ ಹಾಗೆ ಕಂಬಯ್ಯ ಕಿತ್ಕೊಂಡ್ಬಿಟ್ಟೆ 40,000. ನಾನು ಅವನ ಹತ್ರ ಸಾಲ ಮಾಡಿದ್ದೆ, ವರ್ಷ ಆಗಿದ್ರೂ ತೀರ್ಸಿರ್ಲಿಲ್ಲ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಅವ್ರ ಬೇಲ್ಗೆ ಎಲ್ಲಿಂದ ಹೊಂದ್ಸ್ಲಿ ದುಡ್ಡನ್ನ? ತಪ್ಪಾಗಿದೆ, ಅದಕ್ಕೆ ಕ್ಷಮಿಸ್ಬಿಡಿ. ಸ್ವಲ್ಪ ದಿನ ಟೈಮ್ ಕೊಡಿ, ನಿಮ್ ದುಡ್ಡು ವಾಪಸ್ ಕೊಡ್ತೀನಿ, ಸತ್ಯವಾಗ್ಲು. ಏನಾಯ್ತು ಪೊಲೀಸ್ ಸ್ಟೇಷನ್ ಅಲ್ಲಿ? ಏನಂತಾನೆ ಆಯೋಗದ ನಾರಾಯಣ? ಅದೆಲ್ಲ ಏನು ಆಗಲ್ಲ ಬಿಡಿದಣಿ. ನೆರೆ ಪರಿಹಾರದ ವಿಚಾರವಾಗಿ ನಿಮ್ಮ ವಿರುದ್ಧವಾಗಿ ಮಾಡಿದ ವರದಿ ಫೈಲ್ನ ಅವನು ಮನೆ ಒಳಗೆ ಇಟ್ಕೊಂಡಿದ್ದ. ಆ ಫೈಲ್ನ ಅವಶ್ಯಕತೆ ಇರೋದು ಸರ್ಕಾರಕ್ಕೆ ಬಿಟ್ಟರೆ ನಿಮಗೆ ಮಾತ್ರ. ಅದಕ್ಕೆ ಅವನಿಗೆ ನಿಮ್ಮ ಮೇಲೆ ಅನುಮಾನ ಬಂದು ಇನ್ಸ್ಪೆಕ್ಟರ್ ಹತ್ರ ಹೇಳ್ಬಿಟ್ಟಿದ್ದಾನೆ. ಸಾಕ್ಷಿ ಇದ್ದಲೇ ನಾನು ಯಾರನ್ನು ಮುಟ್ಟೋದಿಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳಿ ಕಳಿಸಿದಾನೆ. ದಣಿ, ಆ ಇನ್ಸ್ಪೆಕ್ಟರ್ಗೆ ನಿಮ್ಮನ್ನು ಕಂಡ್ರೆ ಭಯ ಭಕ್ತಿ. ಹಾಗಂತ ಅವನೇನು ಪೂರ ನಿಮ್ಮ ಕಡೆನೂ ಇಲ್ಲ. ನಾರಾಯಣನಿಗೆ ದೇವಿ ಕುಟುಂಬದ ಜೊತೆ ಸ್ನೇಹ ಇದೆ ಅಲ್ವಾ? ಹೌದು ದಣಿ. ಇನ್ಸ್ಪೆಕ್ಟರ್ ಮುಂದೆ ಬಿಚ್ಚಿಟ್ಟ ಸಂದೇಹನ ದೇವಿ ಮುಂದೆ ಹೇಳಿದ್ರೆ ನಾರಾಯಣನಿಗೆ ಸಾಕ್ಷಿ ಸಿಕ್ಕಿ ರೆಕ್ಕೆ ಪುಕ್ಕ ಬಲ್ತು ಹಾರಾಡಿದ್ರೆ ಕೇಸ್ ಆಗತ್ತೆ ಅಲ್ವಾ? ಹೌದು. ಒಂದು ಕೆಲಸ ಹೇಳ್ತೀನಿ, ದೇವರ ತಲೆ ಮೇಲೆ ಹೂವಿಟ್ಟ ಹಾಗೆ ಮಾಡಬೇಕು. ತಪ್ಪು ನಿನ್ನ ತಲೆ ಇರಲ್ಲ. ತಪ್ಪಲ್ಲ, ಹೇಳಿದಣಿ. ದುರ್ಗಾಪುರದಲ್ಲಿ ಚಿಲ್ಲರೆ ಬಡ್ಡಿ ವ್ಯಾಪಾರಿ ಕಂಬಯ್ಯ ಅಂತಿದ್ದಾನೆ, ಗೊತ್ತಾ? ಗೊತ್ತು ದಣಿ. ಅವನನ್ನ ಮಹಾಬಲನ್ ಮೇಲ್ ಬಿಡು. ಯಾಕೆ ದಣಿ? ಮಹಾಬಲ ಕಂಬಯ್ಯನಿಗೆ ದುಡ್ಡು ಕೊಡಬೇಕು. ಕಂಬಯ್ಯ ಹುಚ್ಚ ದುಡ್ಡಿನ ವಿಚಾರದಲ್ಲಿ. ಅದರಿಂದ ನಮಗೇನು ಪ್ರಯೋಜನ ದಣಿ? ದೇವಿ ಗೆಲ್ಲಿರೋದು ಮಹಾಬಲ ಮನೆಯಲ್ಲಿ. ಕಂಬಯ್ಯನ ಕಾಟ ಜಾಸ್ತಿಯಾಗಿ ಮಂಗಳ ದುಡ್ಡಿಗೆ ನನ್ನನ್ನು ಹುಡುಕೊಂಡು ಬರಬೇಕು, ಜೊತೆಗೆ ದೇವಿನೂ ಬರಬೇಕು. ಜೀತಕ್ಕೆ ಇಟ್ಕೊಂತೀನಿ ಅಂತ ಹೇಳಿದ್ದೆ, ನೆನಪಿದ್ಯಾ? ಜೀತಕ್ಕೆ ಇಟ್ಕೊಂಡ್ರೆ ಕೇಸ್ ಆಗತ್ತೆ, ಅದಕ್ಕೆ ಮಂಚದ ಜೊತೆ ಬಂದಿದ್ದೆ. ಯಾರೋ ಅದು? ಕಂಬಯ್ಯ ಅಂತ ಅಪ್ಪಗ್ ಸಾಲ ಕೊಟ್ಟಿರೋರು. ಬಡ್ಡಿ ದುಡ್ಡು ಯಾವಾಗ ಕೊಡ್ತೀಯ ಹೇಳೋ? ಮನೆಯಿಂದ ಬಟ್ಟೆ ತರಿಸ್ಬೇಕು. ಕೊಡ್ತೀನಿ ಕಂಬಯ್ಯ. ಮನೆಯಲ್ಲಿ ಅತ್ತಿಗೆ ಮಗಳು ಎಲ್ಲರೂ ಇದ್ದಾರೆ, ಅವ್ರಿಗೆಲ್ಲರೂ ಸುಮ್ಮನೆ ತೊಂದ್ರೆ. ದಯವಿಟ್ಟು ಹೊರಡು, ನಿನಗೆ ಮೋಸ ಮಾಡಲ್ಲ. ಹೇಳೆ ಮಂಗಳ. ನೀವು ಮೊದಲು ಬಡ್ಡಿ ತೀರ್ಸಿ, ಕಂಬಯ್ಯ ಇಲ್ಲಿಂದ ಹೋಗ್ಲಿ. ಕಂಬಯ್ಯ ಇಲ್ಲಿಂದ ಹೋಗೋವರೆಗೂ ನಾನು ಈ ಮನೆ ಒಳಗೆ ಕಾಲಿಡಲ್ಲ. ಕಂಬೈನವ್ರೆ, ನಾನು ನಿಮ್ಮ ಸಾಲ ತೀರಿಸ್ತೀನಿ. ಏನ್ ಕಳ್ತನ ಕಲ್ತಿದ್ದೀನಡೆ? 35,000 ಹೆಂಗೋ ತೀರಿಸ್ಯ? ಕಳ್ತನ ಯಾಕೆ ಮಾಡ್ಲಿ? ನೀವೆಲ್ರೂ ಒಂದೇ ತರ ನೋಡ್ಬೇಡಿ. ಬರೋದು 1,2 ರೂಪಾಯಿ ಸಂಬಳ, ಅಪ್ಪ ಬೇರೆ ದುಡಿಯೋದಿಲ್ಲ, ತಿಂಗ್ಳಕ್ಕೂ ಟೊಮೊಟೊಗ್ ಲಾಟ್ರಿ ಕೊಡ್ತೀನಿ ಅಂದ್ರೆ ನಂಬಕ್ಕಾಗಲ್ಲ. ಇಲ್ಲ, ನಾನು ಖಂಡಿತ ಕೊಡ್ತೀನಿ. 35 ರೂಪಾಯಿ ಅಲ್ಲ ತಂದೆ, 35,000 ರೂಪಾಯಿ. 15 ವರ್ಷದಿಂದ ವ್ಯವಹಾರ ಮಾಡ್ತಿದ್ದೀನಿ, 1000 ಜನ ನೋಡಿದ್ದೀನಿ. ನಾನು ಸುಳ್ಳು ಹೇಳಲ್ಲ ಸರ್. ನಾನ್ ನಂಬೋಲ್ಲ ಸರ್, ಕೇಶವನಾಥ್ರ ಡಿಪೋದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಅವ್ರ ಹತ್ರ ಅಡ್ವಾನ್ಸ್ ಕೇಳ್ತೀನಿ, ಅವ್ರು ಕೊಡ್ತಾರೆ. ನಿಮ್ಮ ಬಡ್ಡಿ ದುಡ್ಡನ್ನ ನಾನು ವಾಪಸ್ ತೀರಿಸ್ತೀನಿ. ಇವತ್ತು ಬುಧವಾರ, ಮಂಚ ಇಲ್ಲೇ ಇರುತ್ತೆ, ಮತ್ತೆ ಬರ್ತೀನಿ ತಗೊಂಡೋಗೋದಿಕ್ಕೆ. ಬಂದ ಬರಿಗೈನಲ್ಲಿ ಹೋಗಲ್ಲ, ಒಂದ ದುಡ್ಡಿರ್ಬೇಕು ಕೈನಲ್ಲಿ, ಇಲ್ಲ ಒಬ್ಬರು ಬದಲು ಇಬ್ಬರಿದ್ದಾರೆ, ಕರ್ಕೊಂಡು ಹೋಗ್ಬಿಡ್ತೀನಿ.